ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಯಾಗಿರ್ತಕ್ಕಂತಹ ಆಂಜನಪ್ಪ ಪುಟ್ಟೂರವರು ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಿಹಳ್ಳಿ ಹೋಬಳಿ ವ್ಯಾಪ್ತಿಗೆ ಬರುವ ಅಜ್ಜ ಕದಿರೇನಹಳ್ಳಿ ಗ್ರಾಮದ ಫಾರ್ಮ್ ಹೌಸ್ನಲ್ಲಿ ಔತಣಕೂಟವನ್ನು ಹಮ್ಮಿಕೊಂಡಿದ್ದು, ಈ ಔತಣ ಊಟಕ್ಕೆ ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಇರತಕ್ಕಂಥ ಆಂಜನಪ್ಪ ಪುಟ್ಟು ಅವರ ಅಭಿಮಾನಿಗಳು, ಆಂಜನಪ್ಪ ಪುಟ್ಟು ಬಣದ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಇನ್ನು ಹಲವಾರು ಕಾರ್ಯಕರ್ತರು ಬಂದು ಔತಣ ಊಟವನ್ನು ಸ್ವೀಕರಿಸಿದ್ರು ಮತ್ತು ಯಥೇಚ್ಛವಾಗಿ ಆಂಜನಪ್ಪ ಪುಟ್ಟು ಬಣದ ಆಂಜನಪ್ಪ ಅಧ್ಯಕ್ಷತೆಯಲ್ಲಿ ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಬಿಜೆಪಿ ಕಾರ್ಯಕರ್ತರಾಗಿರಬಹುದು, ಜೆಡಿಎಸ್ ಕಾರ್ಯಕರ್ತರಾಗಿರಬಹುದು, ಆಂಜನಪ್ಪ ಪುಟ್ಟು ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಇವರ ಸಂಘಟಿಗರ ಸಮ್ಮುಖದಲ್ಲಿ ಹಲವಾರು ಕಾರ್ಯಕರ್ತರು, ಮಾಜಿ ಸದಸ್ಯರು, ಮಾಜಿ ಅಧ್ಯಕ್ಷರುಗಳು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಅದೇ ರೀತಿ ಸೇರ್ಪಡೆಗೊಂಡಿರತಕ್ಕಂಥವರ ಹೆಸರು ತಿಮ್ಮನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಶ್ರೀರಾಮ ನಾರಾಯಣ ಸ್ವಾಮಿ ಆಯಿಲ್ ಇವರುಗಳು ಜೆಡಿಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಆಂಜನಪ್ಪ ಪುಟ್ಟು ಬಣಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಅದೇ ರೀತಿ ಆಂಜನಪ್ಪ ಪುಟ್ಟುರವರು ಮಾಧ್ಯಮಗಳ ಮುಂದೆ ಮಾತನಾಡಿ, ಇವತ್ತಿಗೆ 2025ನೇ ವರ್ಷ ಮುಗಿದು ನಾಳೆಗೆ 2026ನೇ ಹೊಸ ವರ್ಷ ಹೋಗ್ತಿದ್ದೇವೆ. ಈ ಹಿಂದೆ 2025ನೇ ವರ್ಷದಲ್ಲಿ ನಡೆದಿರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳಾಗಿರಬಹುದು, ಸರ್ಕಾರದಿಂದ ಬಂದಿರತಕ್ಕಂಥ ಹಲವಾರು ಯೋಜನೆಗಳಾಗಿರಬಹುದು, ಅನುದಾನಗಳಾಗಿರಬಹುದು, ನಮ್ಮ ಟ್ರಸ್ಟಿನ ಮುಖಾಂತರ ನಡೆದಿರ್ತಕ್ಕಂತಹ ಹಲವಾರು ಕಾರ್ಯಕ್ರಮಗಳಾಗಬಹುದು, ಯಥೇಚ್ಛವಾಗಿ ಸರ್ಕಾರದಿಂದ ಬಂದಿರುವ ಯೋಜನೆಗಳಾಗಬಹುದು, ಇವೆಲ್ಲವನ್ನ ಜನರಿಗೆ, ನಮ್ಮ ಅಭಿಮಾನಿಗಳಿಗೆ, ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ತಲುಪಿಸೋದೇ ನಮ್ಮ ಮುಖ್ಯ ಉದ್ದೇಶವಾಗಿರುತ್ತದೆ. ಅದೇ ರೀತಿ ನನ್ನ ಮುಂದಿನ ನಡೆ ಕೂಡ ನಮ್ಮ ಕಾರ್ಯಕರ್ತರಿಗೆ ಅವರ ಕಷ್ಟ, ಅವರ ಸುಖಗಳಲ್ಲಿ ಭಾಗಿಯಾಗ್ತೇನೆ ಅಂತ ತಿಳಿಸಿ 2026ನೇ ವರ್ಷದಲ್ಲೂ ಕೂಡ ಎಲ್ಲ ಜನರಿಗೂ, ನನ್ನ ಅಭಿಮಾನಿಗಳಿಗೂ, ನನ್ನ ಪಕ್ಷದ ಕಾರ್ಯಕರ್ತರು ಎಲ್ರಿಗೂ ನಾನು ಹೇಳುವ ಒಂದು ಭರವಸೆ ಏನಂದ್ರೆ, ದಯಮಾಡಿ ಎಲ್ಲರೂ ದ್ವಿಚಕ್ರ ವಾಹನಗಳಲ್ಲಿ ತಿರುಗಾಡ್ತಿದ್ದೀರಿ, ಎಲ್ರಿಗೂ ನಾನು ಹೇಳೋದೊಂದೇ, ಹೆಲ್ಮೆಟ್ ಹಾಕೊಂಡು ವಾಹನ ಚಲಾಯಿಸಿ, ನಿಮ್ಮ ಪ್ರಾಣವನ್ನು ನೀವೇ ಕಾಪಾಡಿಕೊಂಡು ನಿಮ್ಮ ಜೀವನ, ನಿಮ್ಮ ಮಕ್ಕಳ ಜೊತೆ, ನಿಮ್ಮ ಕುಟುಂಬದ ಜೊತೆ 100 ವರ್ಷಗಳ ಕಾಲ ಬದುಕಿ ಜೀವನ ಸಾಗಿಸಿಕೊಡಬೇಕು ಅಂತ ಈ ಮೂಲಕ ಆಂಜನಪ್ಪ ಅವರು ಎಲ್ಲ ಮುಖಂಡರಿಗೆ ಮನವಿ ಕೂಡ ಮಾಡಿದ್ರು. ಈ ದಿನದಲ್ಲಿದ್ದೇವೆ 2025ರಲ್ಲಿ ಕಷ್ಟ ಸುಖಗಳು ಏನೆಲ್ಲ ಆಯಿತು, ಕೊನೆಯ ಒಂದು ನೀವು ಒಂದು ಚಿತ್ರಣ ಹೇಳಿ ಸರ್. 2025ರಲ್ಲಿ ಕಷ್ಟ ಸುಖಗಳು ಏನಾಯಿತು? 2025 ಭಾಳಷ್ಟು ದೇಶದ ಪ್ರಗತಿಯಲ್ಲಿ ಪ್ರತಿಯೊಬ್ಬ ನಾಗರಿಕನು ಸಹ ಭಾಗವಹಿಸಿ ದೇಶದ ಸುಖದಲ್ಲಿ, ಕಷ್ಟದಲ್ಲಿ, ಸಾವಲ್ಲಿ, ನೋವಲ್ಲೂ ಸಹ ತಮ್ಮ ಜವಾಬ್ದಾರಿನ ಮರೆತು ದೇಶನ ಕಟ್ಟಂಥ ಕೆಲಸ ಮಾಡಿರೋಂಥದ್ದು. ಆ ನಿಟ್ಟಿನಲ್ಲಿ 2025ರಲ್ಲಿ ಸಾಕಷ್ಟು ಸಾವು ನೋವುಗಳು, ಅಹಿತಕರ ಘಟನೆಗಳು ಎಲ್ಲನೂ ಸಹ ನಾವು ನೋಡಿರೋಂಥದ್ದು. ಸಾಕಷ್ಟು ಆಕ್ಸಿಡೆಂಟ್ಸ್ ಆಗಿರೋಂಥದ್ದು, ಹೆಲ್ಮೆಟ್ ಧರಿಸದೆ ಪ್ರಾಣ ಕಳ್ಕೊಂಡಿರೋಂಥದ್ದು, ಇವೆಲ್ಲನೂ ಸಹ ನಮ್ಮ ಕಣ್ಮುಂದೆ ಇರೋಂಥದ್ದು. ಅದ್ರ ಜೊತೆಗೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಪ್ರತಿಯೊಬ್ಬರೂ ಸಹ ಮುಂದೆ ಜೀವನದ ಪ್ರಗತಿನ ಕಂಡಿರೋಂಥದ್ದನ್ನು ಸಹ ನೋಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ 2025 ನಾವೆಲ್ಲರೂ ಸಹ ಯಶಸ್ವಿಯಾಗಿ ಭಾಳ ಸಂತೋಷದಿಂದ, ಸಂಭ್ರಮದಿಂದ ಕಳೆದಿರೋಂಥದ್ದು. ಮತ್ತು ಅದ್ರ ಜೊತೆಗೆ ಒಂದಷ್ಟು ನೋವು, ಸಿಹಿ ಕಹಿ ಮಿಶ್ರಣದಲ್ಲಿ ನಾವು ಹೋಗಿರೋಂಥದ್ದು. 2026 ಪ್ರತಿಯೊಬ್ಬ ನಾಗರಿಕನಲ್ಲೂ ಸಹ ದೇಶದ ಪ್ರಜೆಗಳಲ್ಲಿ ಸುಖ, ಶಾಂತಿ, ನೆಮ್ಮದಿ ತರೋಂಥದ್ದಾಗಲಿ, ಪ್ರತಿಯೊಬ್ಬರಿಗೂ ಸಹ ಚೈತನ್ಯ, ಶಕ್ತಿ, ಸಂತೋಷ, ಉಲ್ಲಾಸ, ಒಂದಷ್ಟು ಅಭಿವೃದ್ಧಿ, ಅವರ ಕೆಲಸಗಳನ್ನ ಮಾಡಿಕೊಂಡು ಆರ್ಥಿಕವಾಗಿ ಸದೃಢ ಆಗೋಂಥದ್ದು ಮತ್ತು ವಿದ್ಯಾಭ್ಯಾಸದಲ್ಲಿ ಶಕ್ತರಾಗೋಂಥದ್ದು, ಅವರ ಸ್ವಾವಲಂಬಿಗಳಾಗಿ ಬದುಕಂಥ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಂಥದ್ದು, ಈ ರೀತಿಯಾದಂಥ ಎಲ್ಲ ಅವರ ಆಶೋತ್ತರಗಳಿಗೆ, ಅವರ ಕನಸುಗಳಿಗೆ ಭಗವಂತ ಆಶೀರ್ವದಿಸಲಿ. ಅವ್ರಿಗೆಲ್ಲರಿಗೂ ಸಹ ಒಳ್ಳೆಯದಾಗಲಿ, ಭಗವಂತನ ಕೃಪೆಯಿಂದ ಎಲ್ಲನೂ ಸಹ ಒಳ್ಳೆಯದಾಗಬೇಕು. ರೈತರು, ಕಾರ್ಮಿಕರು, ಈ ದೇಶದ ಮಹಿಳೆಯರು, ಎಲ್ಲ ವರ್ಗದ ಸಾರ್ವಜನಿಕ ಬಂಧುಗಳಿಗೆ ನಾನು 2026ರ ಶುಭಾಶಯಗಳು ಸಲ್ಲಿಸ ಎಲ್ರಿಗೂ ಶುಭವಾಗಲಿ ಅಂತ ಹೇಳಿ ನಾನು ಶುಭ ಕೋರ್ತಾ ಇದ್ದೀನಿ. ಈ ಕಡೆಯ ದಿನ ನಾವು ಸಹ ಇಲ್ಲಿ ಎಲ್ಲ ನನ್ನ ಆಪ್ತರು, ಮಿತ್ರರು ಮತ್ತು ನಮ್ಮೆಲ್ಲ ಕಾಂಗ್ರೆಸ್ ಬಂಧುಗಳು, ಸಾರ್ವಜನಿಕ ಬಂಧುಗಳು ಎಲ್ಲ ಸೇರಿ ಇವತ್ತು ಊಟ ಮಾಡಿ 25ರ ಕಡೆ ದಿನನ ನಾವಿಲ್ಲಿ ಜೊತೆ ಸೇರಿ ಒಂದು ಊಟ ಮಾಡ್ತಾರಂಥದ್ದು ನಮ್ಮೆಲ್ಲರಿಗೂ ಸಹ ಖುಷಿ ತಂದಿದೆ. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಶುಭ ಹಾರೈಸ್ತೀನಿ. 2025ನೇ ವರ್ಷದಲ್ಲಿ ಸಮಾಜ ಸೇವೆ ಮತ್ತು ರಾಜಕಾರಣ ಎರಡನ್ನೂ ಸೇರಿಸಿದಾಗೆ ಈ ಕ್ಷೇತ್ರದಲ್ಲಿ ಇದು ಜನಪ್ರತಿನಿಧಿಯಾಗಿ ಗುರುತಿಸ್ಕೊಂಡು ಇವತ್ತು ವಿದಾಯ ಹೇಳೋ ಸಂದರ್ಭದಲ್ಲಿ ಇಷ್ಟು ಜನ ತಮ್ಮ ಅಭಿಮಾನಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಮತ್ತು ಅವರ ನಿರೀಕ್ಷೆಗಳು ಮತ್ತು ಅವರ ಕನಸುಗಳಿಗೆ ನಿಮಗೆ ಯಾವ ರೀತಿ ಮತ್ತೆ ಮುಂದಿನ 2026ನೇ ಇಸ್ವಿನ ಸ್ವಾಗತ ಮಾಡ್ತೀರಿ ಮತ್ತು ನಿಮ್ಮ ಕ್ರಿಯಾ ಯೋಜನೆಗಳು ಹೆಂಗಿರ್ತವೆ ಸರ್? 2025 ಕಳೆದ ನಾವು 2023ರಲ್ಲಿ ಚುನಾವಣೆ ನಂತರ ನಾವು ಸೋತು ಸಹ ಜನ
ನಮ್ಮ ಜೊತೆ ಇರೋಂಥದ್ದು, ನಾವು ಕಂಡಾಗ, ನಾವೆಲ್ಲಾದರೂ ಕಾರ್ಯಕ್ರಮಗಳಲ್ಲಿ ಭೇಟಿಯಾದಾಗ, ಇಲ್ಲ ಅವರು ಗ್ರಾಮಗಳಿಗೆ ಹೋದಾಗ ಅವರು ಪ್ರೀತಿ ಅಭಿಮಾನ ತೋರಿಸೋಂಥದ್ದು, ನನ್ನ ಜೊತೆ ಇದ್ದೀವಿ ಅಂತೇಳಿ ಒಂದು ಪ್ರೀತಿ ವಿಶ್ವಾಸದಿಂದ ಮಾತಾಡಿದಾಗ ನಮಗೆಲ್ಲೋ ಒಂದಷ್ಟು ಶಕ್ತಿ, ಅವರ ಒಂದು ಪ್ರೀತಿ ವಾತ್ಸಲ್ಯದಿಂದ ನಮ್ಮ ಒಂದು ಚೇತರಿಕೆಯನ್ನು ಸಹ ಕಾಣ್ತಾ ಇದೆ. ಬಹುಮುಖ್ಯವಾಗಿ ಕೇಂದ್ರ ಸರ್ಕಾರದ ಕೆಲವು ಅಡೆತಡೆಗಳನ್ನು ವಿರೋಧಿಸಿದ ಅವರು ಸುಮಾರು ವರ್ಷಗಳ ಹಿಂದೆ ಕಾಂಗ್ರೆಸ್ ಆಡಳಿತ ಇದ್ದಾಗ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿಯಾಗಿರುವ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಎಂಬ ಕಾಮಗಾರಿಯನ್ನು ಭಾರತದಾದ್ಯಂತ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ದಿನಕೂಲಿ ಕಾರ್ಮಿಕರಿಗೆ ಈ ಒಂದು ಯೋಜನೆ ಸಂಪೂರ್ಣವಾಗಿ ಅನುಕೂಲವಾಗ್ತಿತ್ತು. ಆದರೆ ಕೇಂದ್ರದ ಬಿಜೆಪಿ ಸರ್ಕಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಎಂಬ ಹೆಸರನ್ನು ತಿದ್ದುಪಡಿ ಮಾಡಿ ರಾಮ್ಜಿ ಹೆಸರು ಇಡಲು ಮುಂದಾಗಿದ್ದಾರೆ. ಅದೇ ರೀತಿ ಈ ಒಂದು ಕಾಮಗಾರಿಯಲ್ಲಿ ಕೂಲಿ ಕಾರ್ಮಿಕರು, ಕೆಳವರ್ಗದ ಜನರು ಕೆಲಸ ಮಾಡಬೇಕಾದ್ರೆ ಮತ್ತು ದಿನಕೂಲಿ ಮಾಡಬೇಕಾದ್ರೆ ತುಂಬ ಕಷ್ಟಕರವಾಗಿ ಇರ್ತಿದ್ದು, ಈ ಯೋಜನೆಯನ್ನು ಹಂತ ಹಂತವಾಗಿ ನಿಲ್ಲಿಸಲು ಮುಂದಾಗಿದೆ. ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಹಂತ ಹಂತವಾಗಿ ನಿಲ್ಲಿಸಲು ಮುಂದಾಗಿದೆ ಅಂತ ಹೇಳಿದ ಪುಟ್ಟು ಆಂಜಿನಪ್ಪ ಅವರು ಮಾಧ್ಯಮದ ಸಮ್ಮುಖದಲ್ಲಿ ತಿಳಿಸಿದರು. ಅದೇ ರೀತಿ ಮುಂಬರುವ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಮತ್ತು ಅತಿ ಮುಖ್ಯವಾಗಿ ಗ್ರಾಮ ಪಂಚಾಯಿತಿಗಳ ಚುನಾವಣೆಗಳನ್ನು ನಮ್ಮ ತಾಲೂಕಿನ ರಾಜೀವ್ ಗೌಡರು ಮತ್ತು ನಮ್ಮಿಬ್ಬರ ಸಮ್ಮುಖದಲ್ಲಿ ಪ್ರಚಾರ ನಡೆದು ಮತಪ್ರಚಾರ ಕೂಡ ನಡೀತದೆ. ನಮ್ಮ ಪಕ್ಷ ಮುಖ್ಯವಾಗಿ ಯಾರ ಪಕ್ಷದ ಚಿಹ್ನೆಯನ್ನು ಗುರುತಿಸಿಕೊಂಡು ನಿಲ್ತಾರೋ ಅಂಥವರಿಗೆ ನಮ್ಮ ಪಕ್ಷದ ಪರವಾಗಿ ಎಲ್ಲ ರೀತಿಯಲ್ಲೂ ಅನುಕೂಲವಾಗುವ ರೀತಿಯಲ್ಲಿ ನಮ್ಮ ಸರ್ಕಾರ ನಡೆದುಕೊಳ್ತದೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಾಗಾ ಸ್ಟಾರ್ ಕಾಂಗ್ರೆಸ್ ಮುಖಂಡರು ಆಂಜಿನಪ್ಪ ಪುಟ್ಟೂರವರ ಬಣ, ಅದೇ ರೀತಿ ಮಂಜುನಾಥ್ ದಿಬ್ಬೂರಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ತಾಲೂಕಿನಾದ್ಯಂತ ಸದಸ್ಯರುಗಳು, ಪದಾಧಿಕಾರಿಗಳು, ಎಲ್ಲ ಊರಿನ ಕೆಲವು ಗ್ರಾಮಸ್ಥರು ಹಾಜರಾಗಿದ್ದರು. ಶ್ರೀನಾಥ್ ಟಿ, ಕುದುಪಕುಂಟೆ, ಸುಮನ್ ಟಿವಿ.